ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಹೌದು, ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಏನು ಕೊಡ್ತಾ ಇದ್ರು ಅದು ಸ್ಟಾಪ್ ಆಗುವಂತಹ ಚಾನ್ಸಸ್ ಇದೆ. ಬಟ್ ಅದ್ರ ಬಗ್ಗೆ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಅದ್ರ ಬಗ್ಗೆ ನೀವು ಕೂಡ ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವಿಡಿಯೋಸ್ನ ನೋಡ್ಬೋದು. ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನೀವು ಯೂಟ್ಯೂಬ್ ಶಾರ್ಟ್ಸ್ನ ಕೂಡ ಚೆಕ್ ಮಾಡಿ. ಡೈಲಿ ನ್ಯೂಸ್ ಅಪ್ಡೇಟ್ ತಿಳಿಸ್ತಿರ್ತೀನಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅಲ್ಲೂ ಕೂಡ ಮಿನಿ ವ್ಲಾಗ್ಸ್, ಕುಕಿಂಗ್ ವ್ಲಾಗ್ಸ್, ಹಾಗೆ ಲೈಫ್ ಸ್ಟೈಲ್ ವಿಡಿಯೋಸ್ ಪ್ರತಿಯೊಂದನ್ನು ಕೂಡ ಅಲ್ಲಿ ಚೆಕ್ ಮಾಡ್ಬೋದು. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಆಗಲೇ ಹೇಳ್ದಂಗೆ ಅನ್ನಭಾಗ್ಯ ಯೋಜನೆಯಿಂದ ಇನ್ನು ಮುಂದೆ ಅಕ್ಕಿ ಹಣ ಕೊಡೋದು ಬೇಡ, ಅಂದರೆ ಇನ್ನು ಮುಂದೆ ಅಕ್ಕಿನೇ ಕೊಡೋಣ ಅಂದ್ಬಿಟ್ಟು ಕೊಡಬೇಕು ಅನ್ನೋ ಆಫರು ಸರ್ಕಾರದವ್ರಿಗೆ ಬರ್ತಾ ಇದೆ. ಬಟ್ ಅದೇನು ಅಂತಂದರೆ, ಇಷ್ಟು ದಿನ ನಿಮ್ಗೆ ಗೊತ್ತಿತ್ತು ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ಕೂಡ ನ್ಯಾಯಬೆಲೆ ಅಂಗಡಿನಲ್ಲಿ 5 kg ಕೊಡ್ತಾ ಇದ್ರು. ಬಟ್ ಇವಾಗ ರಾಜ್ಯ ಸರ್ಕಾರದವರು ಕೂಡ ನಾವು 5 kg ಅಕ್ಕಿನ ಕೊಡ್ತೀವಿ ಅನ್ನಭಾಗ್ಯ ಯೋಜನೆ ಮೂಲಕ ಅಂತ ಹೇಳಿದರು. ಆಮೇಲೆ ಅಕ್ಕಿ ಸಿಗ್ದಲೇ ಇರೋ ಕಾರಣ ನಿಮಗೆ ಅಕ್ಕಿ ಬದಲು ಅಕ್ಕಿ ಹಣನ ಕೊಡ್ತಾ ಇದ್ರು. ಬಟ್ ಇವಾಗ ರೀಸೆಂಟಾಗಿ ಏನು ಚೇಂಜಸ್ ಆಗ್ತಾ ಇದೆ ಅಂತಂದರೆ, ಮೊನ್ನೆ ನಡೆದ ಮೀಟಿಂಗಲ್ಲಿ ಪ್ರಹ್ಲಾದ್ ಜೋಶಿ ಅವರು ರಾಜ್ಯ ಸರ್ಕಾರದವರಿಗೆ ಒಂದು ಆಫರ್ನ ಕೊಟ್ಟಿದ್ದಾರೆ. ಅಂದರೆ ಇಷ್ಟು ದಿನ ಏನಾಗ್ತಾ ಇತ್ತು, 34 ರೂಪಾಯಿಗೆ ಅಕ್ಕಿ ಕೊಡ್ತೀವಿ ಅಂದ್ಬಿಟ್ಟು ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವ್ರಿಗೆ ಆಫರ್ನ ಕೊಟ್ಟಿದ್ರು. ಬಟ್ ಇವಾಗ ಪ್ರಹ್ಲಾದ್ ಜೋಶಿ ಸಚಿವರು ಏನೇ ಆಫರ್ ಹೇಳ್ತಿದ್ದಾರೆ ಅಂದರೆ, ಇನ್ನು ಮುಂದೆ ನಾವು 22 ರೂಪಾಯಿ 50 ಪೈಸೆಗೆ ನಿಮಗೆ ಅಕ್ಕಿನ ಕೊಡ್ತೀವಿ. ಹಾಗಾಗಿ ನೀವು ಅನ್ನಭಾಗ್ಯ ಯೋಜನೆ ನಿಮ್ದೇನು ಗ್ಯಾರಂಟಿ ಸ್ಕೀಮಲ್ಲಿ ಅನ್ನಭಾಗ್ಯ ಯೋಜನೆ ಏನಿದೆ, ಇಷ್ಟು ದಿನ ಏನು ದುಡ್ಡು ಕೊಡ್ತಾ ಇದ್ರಿ, ಇವಾಗ 22 ರೂಪಾಯಿ ಅಂದರೆ 22 ರೂಪಾಯಿ 50 ಪೈಸಕ್ಕೆ ಸಿಗ್ತಿರೋದ್ರಿಂದ ಹಣ ಕೊಡೋದು ಸ್ಟಾಪ್ ಮಾಡಿ ಅವಾಗ ಅಕ್ಕಿನೇ ಕೊಡಿ ಅಂದ್ಬಿಟ್ಟು ಒಂದು ಆಫರ್ನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದವರಿಗೆ. ಬಟ್ ಈಗ ನಮ್ಮ ರಾಜ್ಯ ಸರ್ಕಾರದವರಾಗಿ ಅಂದರೆ ಇಲಾಖೆಯಿಂದ ಆಗಿರ್ಬೋದು ಅಥವಾ ನಮ್ಮ CM ಸಿದ್ದರಾಮಯ್ಯ ಅವರು ಯಾವುದೋ ಇದ್ರ ಬಗ್ಗೆ ಯಾವುದೇ ರೀತಿ ಡಿಸಿಷನ್ ತೊಗೊಂಡಿಲ್ಲ. ಬಟ್ ಆಫರ್ ಅಂತೂ ಕೊಟ್ಟಿದ್ದಾರೆ, ನಿಮಗೆ ಕಡಿಮೆ ಬೆಲೆ ಕೊಡ್ತೀವಿ ಅಂದರೆ. ಇವಾಗ 34 ರೂಪಾಯಿ ಇದ್ದಿದ್ದು 22 ರೂಪಾಯಿ 50 ಪೈಸೆಗೆ ಸಿಗ್ತಿದೆ ಅಂತಂದರೆ ಇವಾಗ ಸರ್ಕಾರದವ್ರಿಗೇ ಉಳಿತಾಯ ಆಗತ್ತಲ್ಲ. ಸೊ ಹಾಗಾಗಿ ಇನ್ನು ಮುಂದೆ ದುಡ್ಡು ಕೊಡೋ ಬದಲು ಅಕ್ಕಿನೇ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ಯಾವುದೇ ರೀತಿ ಡಿಸಿಷನ್ ತೊಗೊಂಡಿಲ್ಲ. ನಿಮಗೂ ಕೂಡ ಗೊತ್ತಿದೆ, ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಸಾಕಷ್ಟು ತಿಂಗಳದು ಪೆಂಡಿಂಗ್ ಇದೆ. ಇವಾಗ ಅಕ್ಕಿ ಕೂಡ ಕೊಡ್ತಾ ಇಲ್ಲ, ಹಣ ಕೂಡ ಕೊಡ್ತಾ ಇಲ್ಲ. ಹೇಳಕ್ಕಾಗಲ್ಲ ಸರ್ಕಾರದವರು ಇನ್ನು ಮುಂದೆ ಯಾವ ರೀತಿ ಡಿಸಿಷನ್ ತಗೋತಾರೆ ಅಂತ. ನಿಮಗೆ ಏನನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವಾಗ ಏನು ಅಕ್ಕಿ ಬದಲು ಹಣ ಕೊಡ್ತಿದ್ದಾರೆ, ಇದೇ ಕೊಟ್ಟರೆ ಒಳ್ಳೇದು ಅಥವಾ ಅಕ್ಕಿ ಕೊಡಬೇಕಾ, ನಿಮಗೆ ಯಾವ್ದು ಕೊಟ್ಟರೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ತುಂಬ ಜನ ಕಾಯ್ತಾ ಇದ್ದೀರಾ ಅನ್ನಭಾಗ್ಯ ಯೋಜನೆ ಪೆಂಡಿಂಗ್ ಹಣ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ. ಅದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ ಅಂದರೆ ಆಹಾರ ಇಲಾಖೆಯಿಂದ. ಖಂಡಿತವಾಗ್ಲೂ ಅದ್ರ ಬಗ್ಗೆ ಏನೇ ಅಪ್ಡೇಟ್ ಬರಲಿ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇವಾಗ ಸೆಪ್ಟೆಂಬರ್ದೊಂದೇ ಅವರು ಹಣ ರಿಲೀಸ್ ಮಾಡಿರೋದು. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ ಥರದ್ದು 3-4 ತಿಂಗಳದ್ದು ಹಣ ಇನ್ನೂ ಜಮೆ ಆಗಬೇಕಾಗಿದೆ. ನೋಡೋಣ, ಅದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಕೂಡ ಖಂಡಿತವಾಗ್ಲೂ ನಾನು ನನ್ನ ಚಾನಲಲ್ಲಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣದಲ್ಲೂ ಕೂಡ ದೊಡ್ಡ ಬದಲಾವಣೆ ಆಗಿದೆ. ಅದೇನು ಅಂತ ತಿಳ್ಕೊಬೇಕಂದ್ರೆ ನಾನು ನೆನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಡೀಟೇಲ್ ಆಗಿ. ಏನದು ಬದಲಾವಣೆ, ನಿಮಗೆ ಇನ್ನು ಮುಂದೆಯಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೋ ಇಲ್ಲ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸಿದ್ದೀನಿ. ಸೊ ಅದನ್ನು ಕೂಡ ಮಿಸ್ ಮಾಡ್ದಲೇ ಚೆಕ್ ಮಾಡಿ. ಇದೇ ರೀತಿ ಸರ್ಕಾರದ ಏನೇ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಹಾಗೆ ಯೂಟ್ಯೂಬ್ ಶಾರ್ಟ್ಸ್ನ ಕೂಡ ಚೆಕ್ ಮಾಡಿ. ಡೈಲಿ ನ್ಯೂಸ್ ಅಪ್ಡೇಟ್ ಕೊಡ್ತಿರ್ತೀನಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.